ಬೆಳ್ಳಂಬೆಳಗ್ಗೆ ಡಾಕ್ಟರ್ ಜಿ ಪರಮೇಶ್ವರ್ಗೆ ಇಡಿ ಶಾಕ್. ಗೃಹ ಸಚಿವರ ಒಡೆತನದ ಕಾಲೇಜಿನ ಮೇಲೆ ಇಡಿ ದಾಳಿ. ಇಡಿ ದಾಳಿಗಿದೆಯಾ ರನ್ಯಾರಾವ್ ಪ್ರಕರಣದ ಎಸ್, ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ಗೆ ಇಂದು ಬೆಳ್ಳಂಬೆಳಗ್ಗೆ ಇಡಿ ಅಧಿಕಾರಿಗಳು ಶಾಕ್ ನೀಡಿದ್ದಾರೆ. ಪರಮೇಶ್ವರ್ ಒಡೆತನದ ಸಿದ್ಧಾರ್ಥ ಶಿಕ್ಷಣ ಸಂಸ್ಥೆಗಳ ಮೇಲೆ ಜಾರಿ ನಿರ್ದೇಶನಾಲಯದ ಅಧಿಕಾರಿಗಳು ದಿಢೀರ್ ದಾಳಿ ನಡೆಸಿದ್ದಾರೆ. 2 ಇನೋವಾ ಕಾರಿನಲ್ಲಿ ಬಂದಿರುವ 9 ಮಂದಿ ಅಧಿಕಾರಿಗಳ ತಂಡ ತುಮಕೂರು ನಗರದ ಮರಳೂರು ದಿಣ್ಣೆಯಲ್ಲಿರುವ ಸಿದ್ಧಾರ್ಥ ತಾಂತ್ರಿಕ ಮಹಾವಿದ್ಯಾಲಯದ ಮೇಲೆ ದಿಢೀರ್ ದಾಳಿ ನಡೆಸಿದ್ದಾರೆ. ಜೊತೆಗೆ ಹೆಗ್ಗೆರೆಯಲ್ಲಿರುವ ಸಿದ್ಧಾರ್ಥ ಮೆಡಿಕಲ್ ಕಾಲೇಜು ಹಾಗೂ ಬೇಗೂರು ಬಳಿ ಇರುವ ಮೆಡಿಕಲ್ ಕಾಲೇಜಿನ ಮೇಲೆಯೂ ದಾಳಿ ನಡೆಸಿದ್ದಾರೆ. ಇನ್ನು ರಾಜ್ಯ ಸರ್ಕಾರದಲ್ಲಿ ಪವರ್ಫುಲ್ ಮಿನಿಸ್ಟರ್ ಆಗಿರುವ ಸಿಎಂ ಪಟ್ಟದ ಮೇಲೆಯೂ ಕಣ್ಣಿಟ್ಟಿರುವ ಪರಮೇಶ್ವರ್ ಒಡೆತನದ ಶಿಕ್ಷಣ ಸಂಸ್ಥೆ ಮೇಲೆ ಆಗಿರುವ ಇಡಿ ದಾಳಿ ಹಲವು ಅನುಮಾನಗಳನ್ನ ಹುಟ್ಟುಹಾಕಿದೆ. ಸದ್ಯ ನಡೆದಿರುವ ಇಡಿ ದಾಳಿಯ ಹಿಂದೆ ನಟಿ ರನ್ಯಾರಾವ್ ಗೋಲ್ಡ್ ಸ್ಮಗ್ಲಿಂಗ್ ಪ್ರಕರಣದ ಲಿಂಕ್ ಕೂಡ ಇದೆಯಾ ಅನ್ನೋ ಪ್ರಶ್ನೆಗಳು ಮೂಡ್ತಾ ಇದೆ. ಯಾಕಂದ್ರೆ ರನ್ಯಾರಾವ್ ಪ್ರಕರಣದಲ್ಲಿ ಗೃಹ ಸಚಿವ ಪರಮೇಶ್ವರ್ ಹೆಸರು ಕೇಳಿ ಬಂದಿತ್ತು. ನಟಿ ರನ್ಯಾರಾವ್ಗೆ ಪರಮೇಶ್ವರ್ ಸಹಕಾರ ಕೂಡ ಇತ್ತು ಎಂಬ ಗುಮಾನಿ ಎದ್ದಿತ್ತು. ಹೀಗಾಗಿ ಇದೇ ಕಾರಣಕ್ಕೆ ಇಡಿ ದಾಳಿ ನಡೀತಾ ಅನ್ನೋ ಅನುಮಾನ ಕೂಡ ವ್ಯಕ್ತವಾಗ್ತಿದೆ. ಇನ್ನೊಂದು ಕಡೆ ಸಿದ್ಧಾರ್ಥ ಮೆಡಿಕಲ್ ಕಾಲೇಜಿನ ಮೇಲೆ ಈ ಹಿಂದೆ ಮೆಡಿಕಲ್ ಸೀಟ್ ಬ್ಲಾಕಿಂಗ್ ಆರೋಪ ಕೂಡ ಕೇಳಿ ಬಂದಿತ್ತು. 2019ರಲ್ಲಿ ಸಿದ್ಧಾರ್ಥ ಶಿಕ್ಷಣ ಸಂಸ್ಥೆಗಳ ಮೇಲೆ ಐಟಿ ದಾಳಿ ಕೂಡ ನಡೆದಿತ್ತು. ಇದೀಗ ಇಡಿ ಅಧಿಕಾರಿಗಳಿಂದ ಸಿದ್ಧಾರ್ಥ ಕಾಲೇಜಿನ ಮೇಲೆ ದಾಳಿ ನಡೆದಿದೆ. ನೀಟ್ ಮತ್ತು ಸಿಇಟಿ ಫಲಿತಾಂಶ ಪ್ರಕಟ ಆಗುವ ಮೊದಲೇ ಇಡಿ ದಾಳಿ ನಡೆದಿದ್ದು, ಸೀಟ್ ಬ್ಲಾಕಿಂಗ್ ಆರೋಪ ಸಂಬಂಧವೇ ಇಡಿ ದಾಳಿ ನಡೆದಿರಬಹುದು ಅನ್ನೋ ಶಂಕೆ ವ್ಯಕ್ತವಾಗ್ತಿದೆ. ಮತ್ತೊಂದು ಕಡೆ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಇತ್ತೀಚೆಗೆ ಕೋಟ್ಯಾಂತರ ರೂಪಾಯಿ ಬೆಲೆ ಬಾಳುವ ಆಸ್ತಿಯನ್ನ ಖರೀದಿಸಿದ್ರು. ತುಮಕೂರಿನ ಕ್ಯಾತ್ಸಂದ್ರ ಬಳಿ ಇರುವ HMS ಕಾಲೇಜನ್ನ ಪರಮೇಶ್ವರ್ ಖರೀದಿ ಮಾಡಿದ್ರು. ಜೊತೆಗೆ ಬಂಡಿಮನೆ ಕಲ್ಯಾಣ ಮಂಟಪವನ್ನು ಪರಮೇಶ್ವರ್ ಖರೀದಿಸಿದ್ರು. ಇನ್ನು ಹಲವು ಆಸ್ತಿಗಳನ್ನ ಖರೀದಿಸೋದಕ್ಕೆ ಪರಮೇಶ್ವರ್ ಮುಂದಾಗಿದ್ರು ಅನ್ನೋ ಮಾತುಗಳು ಕೂಡ ಕೇಳಿ ಬಂದಿತ್ತು. ಹೀಗಾಗಿ ಇಲ್ಲಿ ಅಕ್ರಮ ಹಣ ವರ್ಗಾವಣೆ ಆಗಿರೋ ಆರೋಪದ ಹಿನ್ನೆಲೆಯಲ್ಲಿಯೂ ಇಡಿ ದಾಳಿ ಮಾಡಿರುವ ಶಂಕೆ ಇದೆ. ಸದ್ಯ ತುಮಕೂರಿನ 2 ಕಡೆಗಳಲ್ಲಿ ದಾಳಿ ನಡೆಸಿ ಇಡಿ ಅಧಿಕಾರಿಗಳು ಪರಿಶೀಲನೆಯನ್ನ ನಡೆಸುತ್ತಿದ್ದು, ಸಂಜೆಯಷ್ಟರ ಹೊತ್ತಿಗೆ ಇನ್ನಷ್ಟು ಮಾಹಿತಿ ಹೊರಬೀಳಲಿದೆ. ಬ್ಯೂರೋ ರಿಪೋರ್ಟ್, ಪ್ರಜಾಶಕ್ತಿ ಟಿವಿ.